ಗಣಪತಿ ಹುಡ್ಕಕ್ಕೆ ಈ ರೇಂಜಿಗೆ ಸುಸ್ತಾಗುತ್ತೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರೇಟ್ ಹಾಕ್ಬಿಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಹಬ್ಬದ್ದು ನೋಡಿ. ಇಷ್ಟು ಐಟಮ್ಸ್ ಎಲ್ಲ ತಗೊಬಂದಾಯಿತು. ಇನ್ನು ಗಣೇಶ ತರಕ್ಕೆ ಹೋಗಬೇಕು. ಸೊ ಯಾವಾಗ ಹೋಗ್ತೀನಿ, ಯಾವ ಥರ ಗಣೇಶ ತರ್ತೀವಿ, ಆ್ಯಂಡ್ ಗೌರಮ್ಮ ಎಲ್ಲ ಜೊತೆಗೆ ಇಲ್ಲೊಂದು ಗಣೇಶ ವಿಡಿಯೋ ಮಾಡ್ತಿದೆ ನೋಡಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತೇನೆ ಗುಂಡಕ್ಕೆ ನಮ್ಮ ಗುಂಡು. ಸೊ ಬನ್ನಿ ನೋಡೋಣ ನಮ್ಮ ಮನೇಲಿ ಯಾವ ಥರ ಹಬ್ಬ ನಡೆಯುತ್ತೆ ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವತ್ತು ನಾನು ಮತ್ತು ಕಿರಣ್ ಹೋಗಿ ಮತ್ತೆ ಮಾವಿನೆಲೆ ಮತ್ತು ಬಾಳೆದೆಲೆ ಮತ್ತು ಇನ್ನೊಂದೇನು ಕಮಲದ ಹೂವು. ಸೊ ಗೌರಿ ಪೂಜೆಗೆ ಕಮಲದ ಹೂವು ಫೇವ್ರೆಟ್ ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಮತ್ತೆ ಹೋಗಿ ತೊಗೊಂಬಂದು ಇವಾಗ ಸಿಕ್ಕಾಬಟ್ಟೆ ರಶ್ಶು ಗೈಸ್. ಹೆಂಗೆ ಅಂದರೆ ರೋಡು ನೋಡಿಬಿಟ್ರೆ ಯಪ್ಪ ಹೊರಗಡೆ ಹೋಗೋದೇ ಬೇಡ ಅನಿಸ್ಬಿಟ್ಟಿದೆ, ಅಷ್ಟು ರಶ್ ಇದೆ. ಮತ್ತು ಇನ್ನೊಂದೇನೆಂದರೆ ಮಾವಿನ ಹಣ್ಣು ತಿನ್ಬೋದು ಗೈಸ್, ತೊಗೊಂಡು ಮಾವಿನ ಎಲೆ ತೊಗೊಳಕ್ಕಾಗಲ್ಲ ಇಷ್ಟಕ್ಕೆ ಗೈಸ್. ನೋಡಿ ಅಲ್ಲಿ ಈ ಕಡೆ ತೋರಿಸಿ ಕಿರಣ್. ನೋಡಿ ಗೈಸ್, ಅಷ್ಟು ಮಾವಿನ ಎಲೆಗೆ 30 ರೂಪೀಸ್. ಒಂದು 10 ರಿಂದ 15 ಎಲೆ ಇರ್ಬೋದು ಅಷ್ಟೇ. ನಮ್ಮೂರ ಕಡೆ ಫ್ರೀಯಾಗಿ ಎಲ್ಲರಿಗೂ ಕೊಡ್ತಾ ಇರ್ತೀವಿ, ಹಂಚ್ತಾ ಇರ್ತೀವಿ. ನೋಡಿ ಗೈಸ್, ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋ ಅಂಥದ್ದು ಬೆಂಗಳೂರಲ್ಲಿ. ಹಿಂಗೆ ನಮ್ಮ ಜೀವನ. ಗೈಸ್ ನೋಡಿ, ಕಿರಣ್ ಚಕ್ಲಿ ಮಾಡ್ತಿದ್ದಾರೆ. ಸೊ ನೋಡಿ, ಫಸ್ಟ್ ಟೈಮ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕಲ್ಸೋದು ಕೆಟ್ಟೋದ್ರೆ ಅಮ್ಮ ಬಂದು ನಮ್ಗೆ ಕೆಡ್ಸುತ್ತೆ. ನೋಡಿ ಅಪ್ಪ ಮಗ ಇಬ್ಬರು ಚಕ್ಲಿ ಮಾಡ್ತಿದ್ದಾರೆ. ಗೈಸ್ ಏನಾಯಿತು ಅಂತಂದರೆ ನಾನು ಹೋಗೋಂಗಿಲ್ಲ. ಸೊ ಪೀರಿಯಡ್ಸ್ ಇದ್ದಿದ್ದರಿಂದ ನಾನು ಏನೂ ಮಾಡೋಕ್ಕಾಗ್ತಲ್ಲ ಇವತ್ತಿಂದ. ಹಬ್ಬದ ಹಿಂದಿನ ದಿನ ಇದು. ಸೊ ಹಾಗಾಗಿ ಇವಾಗ ಕಿರಣ್ ಮಾಡ್ತಾ ಇದ್ದಾರೆ, ಕಿರಣ್ ಮತ್ತು ಅಪ್ಪ. ಸೊ ಚಕ್ಲಿ ಹೆಂಗೆ ಮಾಡ್ತಾರೆ ಏನು ಅಂತ ತೋರಿಸ್ತೀವಿ. ನೆಕ್ಸ್ಟು ಏನೇನು ಕೆಲಸ ಮಾಡ್ತಾರೆ ನನ್ನ ಬದಲು ಅವರು ಅಂತ ಗೊತ್ತಾಗುತ್ತೆ ನೋಡಿ ಗೈಸ್. ಹಂಗೆ ಗೊತ್ತಿದ್ರಲ್ಲ ಎಲ್ಲ ಹಂಗೆ ಬರ್ಬೇಕಿದ್ದೀನಿ. ಹಂಗೆ ನಾನೇ ಓದ್ತಿದ್ದೆ. ಓಕೆ, ನಾನೇ ರೌಂಡ್ ಬಿಡ್ತೀನಿ ಅಂತ ಹೇಳಿ ಗೈಸ್ ನೀವೇ ನೋಡ್ತಾ ಇದ್ದೀರ. ಈ ವರ್ಷ ನಾನು ಈ ಒಂದು ಗೌರಿ ಹಬ್ಬ, ಗಣೇಶ ಹಬ್ಬಕ್ಕೆ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಮನೇಲೇ ಇದ್ರೂ ಇದನ್ನು ತುಂಬ ಮಿಸ್ ಮಾಡಿಕೊಂಡೆ. ಬಟ್ ಈ ಸಲ ಅಪ್ಪ ಮತ್ತು ಅಮ್ಮ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಈ ಪೂಜೆಗೆಲ್ಲ ನೀಟಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು. ಸೊ ಎಲ್ಲ ನೋಡಿ, ಅಲ್ಲಿ ಹೂವು ಬಳೆ ಎಲ್ಲ ರೆಡಿ ಮಾಡ್ಕೊಂಡು ಇಬ್ಬರ ಒಟ್ಟಿಗೆ ಪೂಜೆ ಮಾಡ್ತಿದ್ದಾರೆ ನೋಡಿ ಗೈಸ್. ಜೋಡಿ ನೋಡೋಕ್ಕೆ ಹೆಂಗೆ ಖುಷಿ ಆಗುತ್ತೆ, ಇಬ್ಬರು ಒಟ್ಟಿಗೆ ಮಾಡ್ತಾಯಿದ್ರೆ ಅಲ್ವಾ. ಗೈಸ್ ಪೂಜೆಗಂತೂ ಹೋಗೋಕ್ಕಾಗಲಿಲ್ಲ. ಬಟ್ ಆದರೆ ನಾನು ಅಮ್ಮ ಬಳೆ ತೆಕ್ಕೊಟ್ಟಿದ್ರು. ಸೊ ಆ ಕಲರ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಅದನ್ನು ಇಬ್ಬರು ಸೇಮ್ ಬಳೆ ಹಾಕ್ಕೊಂಡು, ನಾನು ಬಳೆ ಹಾಕ್ಕೊಂಡು ಒಂದು ಹೊಸ ಬಟ್ಟೆ ಹಾಕ್ಕೊಂಡು ಅದರಲ್ಲೇ ಖುಷಿ ಪಡ್ತಿದ್ದೆ. ಆ ಕಡೆ ಹೋಗಂಗಿಲ್ಲ, ರೂಮಲ್ಲೇ ಬಾಗಿಲಲ್ಲೇ ನಿಂತ್ಕೊಂಡು ಆ ಬಳೆ ಎಲ್ಲ ಹಾಕ್ಕೊಂಡು ಖುಷಿ ಪಡ್ತಾಯಿದ್ದೆ. ಯಾವಾಗಲೂ ತಗೊಂಡಿರೋದು, ಹಾಕೊಂಡೇ ಇರಲಿ. ಇದಂತೂ ಒಂದ್ಸಲಿನ ಹಾಕೊಂಡಿರ್ಲಿಲ್ಲ, ಇದು ಒಂದು 2 ಸಲ ಹಾಕಿದ್ದೀನಿ. ಇದು ಸರ್ ಗೈಸ್ ನೀವೇ ನೋಡಿದ್ರಲ್ಲ, ನಾನು ವಿಡಿಯೋ ಹಾಕಿದ್ದೆ. ಬಟ್ ನಾನಂತೂ ಗೌರಿ ಹಬ್ಬನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು. ನೋಡಿದ್ರಿ ಅಲ್ವಾ, ಅಮ್ಮ ಮತ್ತು ಅಪ್ಪ ಮತ್ತು ಕಿರಣ್ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಬಟ್ ನಾನು ಹೋಗೋಕ್ಕಾಗಲಿಲ್ಲ. ನಿಮಗೆ ಗೊತ್ತಲ್ಲ ಗೈಸ್, ಹೆಣ್ಮಕ್ಳು ಪ್ರಾಬ್ಲಮ್ ಹೆಂಗೆ ಅಂತಂದರೆ ಬೇಡದಿದ್ದ ಟೈಮಲ್ಲೇ ಬರುತ್ತೆ. ಸೊ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡೆ ಹಬ್ಬನ. ನನಗೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ತುಂಬ ಇಷ್ಟವಾದ ಹಬ್ಬ ಅಂದರೆ ಗಣೇಶ ಹಬ್ಬನೇ. ಸೊ ಅದನ್ನೇ ತುಂಬ ಮಿಸ್ ಮಾಡಿಕೊಂಡು ತುಂಬ ಬೇಜಾರಾಯಿತು. ಸೊ ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ, ಬಳೆ ಎಲ್ಲ ಹಾಕ್ಕೊಂಡು. ಬಟ್ ಇಲ್ಲೇ ಕೂತ್ಕೊಂಡಿದ್ದೀನಿ, ಎಲ್ಲ ಪೂಜೆ ಮುಗೀಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ಎಲ್ಲ ಥರ ನಮ್ಮ ಮನೇಲಿ ಯಾವ ಥರ ಹಬ್ಬ ನಡೀತದೆ ಅಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀನಿ. ಇದೇ ಥರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆನಾ?
ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಆಚೆ ಬಂದೆ. ಅದಾದಮೇಲೆ ಕಿರಣ್ ಗೌರಿ ದಾರ ತಗೊಂಡು ನನಗೂ ಕಟ್ಟಿದ್ರು. ಸೊ ಕಟ್ಬಿಟ್ಟು ಅದನ್ನು ತೋರಿಸಿದ್ರು. ಇಬ್ಬರು ನೋಡ್ಕೊಂಡ್ವಿ ನನ್ನ ಕೈಗೆ ಹೆಂಗೆ ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಅದು ಬಳೆಯಲ್ಲಿ ಮತ್ತೆ ಮತ್ತೆ ಮುಚ್ಚೋಗ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಕಿರಣ್ನ ನೋಡಿ ಅಲ್ಲಿ ಸರಿ ಮಾಡ್ತಾ ಇದ್ದಾರೆ. ಸೊ ಸರಿ ಮಾಡಿ ಇಬ್ಬರೂ ಇಟ್ಕೊಂಡು ನೋಡಿಕೊಂಡು ಅದಾದಮೇಲೆ ಒಂದು ಫೋಟೋನು ಕೂಡ ತಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೌರಿ ದಾರ. ನೋಡಿ ಗೈಸ್, ಅಪ್ಪ ಹಿಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮಗೆ ಅಡುಗೆಗೆಲ್ಲ. ತಿಂಡಿಗೆ ವೇಟ್ ಮಾಡ್ತಾ ಕೂತಿದ್ದೆ. ಇನ್ನು ಗಣಪತಿ ಕೂರಿಸಿಲ್ವಲ್ಲ ಇಲ್ಲಿ, ಅದಕ್ಕೆ ಈ ಗಣಪತಿ ಇಲ್ಲಿ ಕೂರಿಸಿದ್ದೆ. ಪೂಜೆ ಅಂತೂ ಮುಗೀತು, ಇವಾಗ ಊಟದ ಸಮಯ. ಊಟದ ಸಮಯ. ಹಾಯ್. ಅಪ್ಪಂದು ಊಟ ಆಗಿ ನೋಡಿ ಅಲ್ಲಿ ಫುಲ್ಲು ಮೂವಿ ನೋಡ್ತಾ ಕೂತಿದ್ದಾರೆ. ಇವಾಗ ಏನೇನು ಐಟಮ್ಸ್ ಬರುತ್ತೆ ನೋಡೋಣ ಎಲೆಗೆ. ಇವಾಗ ನಾವು ಗಣೇಶ ತರಕ್ಕೆ ಅಂತ ಹೇಳ್ಬಿಟ್ಟು ನಾನು ಮತ್ತು ಕಿರಣ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ತರೋದು, ಏನು, ಎಲ್ಲಿರುತ್ತೆ ಅಂತ ಹೇಳಿ ಚೆಕ್ ಮಾಡಬೇಕು. ಇವಾಗ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಯಾಕಂತಂದರೆ ಗಣಪತಿ ನಾನು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಬೈಕಲ್ಲಿ ಬಂದರೆ ಹಿಂಸೆ ಆಗುತ್ತೆ. ಸೊ ದಟ್ ಅದಕ್ಕೋಸ್ಕರ ನಮ್ಮ ನಿಯರ್ ಬೈ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿರ ಕೆಳಗಡೆ ಫುಲ್ ಇಟ್ಕೊಂಡಿರ್ತಾರೆ, ತರಕಾರಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಆ ಥರ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಗಣೇಶ ತೊಗೊತೀವಿ, ಏನು ಯಾವ ಥರ ತೊಗೊತೀವಿ, ಎಲ್ಲಿ ತೊಗೊಳ್ತೀವಿ. ಮತ್ತು ಕಲರ್ಡ್ ತೊಗೋಬಾರ್ದು ಅಂತ ಹೇಳ್ತಾರೆ, ಕಲರ್ಡ್ ಗಣಪತಿನ. ಸೊ ಹಾಗಾಗಿ ಮಣ್ಣಿನ ಗಣೇಶ ತೊಗೋಬೇಕಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ನಾನು ಮತ್ತು ಕಿರಣ್ ಹೊರಟಿದ್ದೀವಿ. ಅವ್ರು ಬಂದರು ಹೋಗೋಣ ಹೋಣ. ಸೊ ಇವಾಗ ನಾನು ಮತ್ತು ಕಿರಣ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾವ ಥರ ಗಣೇಶ ಸಿಗುತ್ತೆ ನೋಡೋಣ, ಚೆಕ್ ಮಾಡೋಣ. ನಾವು ತೀರಾ ದೊಡ್ಡದೇನು ತರಲ್ಲ, ಓಸಲಿ ಪುಟಾಣಿ ತಂದಿದ್ವಲ್ಲ ಅದೇ ಥರ ಗಣೇಶನೇ ತರೋದು ಈ ಸಲಿನೂ. ಸೊ ಬನ್ನಿ ಹೋಗೋಣ. ಇವಾಗ ಒಂದಷ್ಟು ದೂರ ನಡ್ಕೊಬಂದ್ವಿ. ಆಲ್ಮೋಸ್ಟ್ ಅಯ್ಯಪ್ಪ ಟೆಂಪಲ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿವರೆಗೂ ನಡ್ಕೊಬಂದ್ವಿ. ಸೊ ಫೈನಲಿ ಇಲ್ಲಿ ಗಣೇಶದು ಮೂರ್ತಿಗಳೆಲ್ಲ ಇದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಸೊ ನೋಡೋಣ ಒಳಗಡೆ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಸೊ ನಾವು ತುಂಬ ಪುಟ್ಟದೇ ತೊಗೋಬೇಕಂತ ಅಂದ್ಕೊಂಡಿರೋದು ಗೈಸ್. ಸೊ ನೋಡೋಣ ಒಳಗಡೆ ಬನ್ನಿ ಯಾವ ಥರ ಇದೆ ಕಲೆಕ್ಷನ್. ಇಷ್ಟೊಂದು ಗಣೇಶ ಎಲ್ಲ ಇದೆ, ಯಾವ್ದು ತಗೊಳ್ಳೋದು ಅಂತ ನೋಡೋಣ. ಫಸ್ಟ್ ಡಿಸೈಡ್ ಮಾಡೋಣ. ಆ್ಯಕ್ಚುಲಿ 2-3 ಗಣಪತಿ ತೊಗೊಬೇಕು ಅಂತ ಹೇಳ್ತಾರೆ, ನೋಡೋಣ. ಗೈಸ್ ನಾವೇನಂತಂದರೆ ಅಲ್ಲಿ ಹೋಗಿದ್ದ ಶಾಪಲ್ಲಿ ಏನಾಯ್ತು ಅಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಹಾಕ್ಬಿಟ್ಟಿದ್ದಾರೆ. ಒಂದು ಚಿಕ್ಕ ಗಣಪತಿಗೆ ಸ್ಟಾರ್ಟಿಂಗ್ 400 ರುಪೀಸಿಂದ ಇದೆ ಗೈಸ್. ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಓಸಲಿ ನಾವು ತಂದಿದ್ದು ಗಣಪತಿ ಎಷ್ಟು ದೊಡ್ಡ ಇತ್ತು ಅದಾಗುಂಡು, ಜಸ್ಟ್ ಅದಕ್ಕೆ ಎಷ್ಟು ಪೇ ಮಾಡಿದ್ವಿ, 250 ಸಮಥಿಂಗ್, 300 ಅಂದ್ಕೊಳ್ಳಿ, ಅಷ್ಟು ಪೇ ಮಾಡಿದ್ವಿ. ಬಟ್ ಅದು ಚೆನ್ನಾಗೂ ಇತ್ತು, ಲಕ್ಷಣ ಇತ್ತು. ಇಲ್ಲಿ ಅಷ್ಟು ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ದಟ್ ಅದಕ್ಕೋಸ್ಕರ ಇವಾಗ ಬೇರೆ ರೋಡ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲೇನಾದರೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ. ಕಡೆ ಬಂದಿದ್ದೀವಿ, ನೋಡೋಣ. ಸ್ವಲ್ಪ ಆ ಕಡೆ ಇದೆ, ಈ ಕಡೆ ಇದೆ, ಕಲರ್ಡೇ ಇರೋದು ಎಲ್ಲ ಕಡೆನೂ. ಸೊ ಇಲ್ಲೊಂದು ಮೀಡಿಯಮ್ ಇದೆ. ಸೊ ಇದನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಗಣಪತಿ ಹುಡ್ಕಕ್ಕೆ ಈ ರೇಂಜಿಗೆ ಸುಸ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ. ನಡ್ಕೊ ಬಂದಿರೋದಕ್ಕೂ ಕಿರಣ್ಗೆ ಒಳ್ಳೆ ವರ್ಕೌಟ್ ಗೈಸ್. ಕೇಳಿ ಅವನ ಎಕ್ಸ್ಪೀರಿಯೆನ್ಸು ಹೆಂಗಿತ್ತವ. ನೋ ಕಮೆಂಟ್ಸ್ ಅಂತೆ ಗೈಸ್. ಅಂದರೆ ಅವನಿಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಟಯರ್ಡ್ ಆಗಿದ್ದಾನೆ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಕೊಂಡು ಅಲ್ಲಿ ಜಾಲಹಳ್ಳಿ ಕ್ರಾಸು ಸರ್ಕಲಿಂದ ಆಲ್ಮೋಸ್ಟ್ ಬಗಲ್ಗುಂಟೆ ಸರ್ಕಲ್ಲು, ಇನ್ನೇನು ಸಿಗ್ನಲ್ಲು, ಅಲ್ಲಿವರೆಗೂ ಬಂದಿದ್ದೀವಿ ಗೈಸ್ ಗಣಪತಿ ಹುಡ್ಕೊಂಡು. ಎಲ್ಲೂ ಸಿಗ್ತಾನೇ ಇಲ್ಲ ನಮಗೆ. ಕಲರ್ಡ್ ಗಣಪತಿ ಬೇಡ ಅಂತ ನಾನು. ಸೊ ಅದಕ್ಕೋಸ್ಕರ ನಮಗೆ ಮಣ್ಣಿನ ಗಣಪತಿ ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ, ಇಲ್ಲೆಲ್ಲೋ ಒಂದು ಕಡೆ ಇದೆ ನೋಡಿ ಗೈಸ್, ಅಲ್ಲಿ ನೋಡೋಣ, ಹೋಗೋಣ. ಗಣಪತಿಗಳು ಏನು ಸಕ್ಕತ್ತಾಗಿದೆ ಅಂತೇಳಿ ಕಾಣಿಸ್ತಿದೆ ಅಲ್ಲಿ. ನಂಗೆ ಈ ಥರ ಗಣೇಶಗಳು ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಏನು ಸಕ್ಕತ್ತಾಗಿದೆ ಗಣೇಶಗಳಿದೆ, ಕ್ಯೂಟಾಗಿದೆ ನೋಡಿ. ಇಲ್ಲಿ ದೊಡ್ಡ ಗಣೇಶ ಇದೆ, ಕ್ಯೂಟಾಗಿರೋ ಗಣೇಶ ಇದೆ, ಎಷ್ಟು ಕ್ಯೂಟಾಗಿದೆ ನೋಡಿ ಗೈಸ್. ಇದು ಜೋಕಾಲಿ ಮೇಲೆ ಕೂತಿರೋ ಗಣೇಶ ಇದು. ಇಲ್ಲಿ ನೋಡಿ ಎಲ್ಲ ಮಣ್ಣಿನ ಗಣಪತಿನೇ. ಸೊ ಇಲ್ಲೇ ಯಾವುದಾದ್ರೂ ಒಂದು ಫೈನಲ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಗೈಸ್. ಇನ್ನಂತ ಹುಡ್ಕೋಕ್ಕಾಗಲ್ಲ. ಇಲ್ಲೆಲ್ಲ ಉದ್ದಕ್ಕೂ ಗಣೇಶ ಇದೆ ನೋಡಿ, ಆ ಕಡೆ ಇದೆ, ಈ ಕಡೆ ಇದೆ, ಈ ಪಕ್ಕದಲ್ಲಿದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಫೈನಲ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಇದು ಒಂದು ಕಿರಣ್ ಇಟ್ಕೊಂಡಿದ್ದಾರೆ.
ಎಷ್ಟಂತ ಡುಮೋದು 950 ಅಂತ ಗೈಸ್ ಇದು. ನೋಡೋಣ. ನಮಗೆ ಆ್ಯಕ್ಚುಲಿ ಗೈಸ್ ಹಬ್ಬ ಮಾಡೋದು ಒಂದೇ ಒಂದ್ಸಲಿ, ಸೊ ದೊಡ್ಡದೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಕಿರಣ್ ನೋಡಿ ಇದೇನು ಹಿಡ್ಕೊಂಡಿದ್ದಾರೆ. ಡುಮ್ಮು ಚೂರು ದೊಡ್ಡ ತೊಗೊಳ್ಳೋಣ. ಗೈಸ್ ನಾನಂತೂ ಕಿರಣ್ನ ಬಿಡಲ್ಲ, ದೊಡ್ಡದೇ ತಗೊಳ್ಳೋದು ಗಣಪ ಈ ಸಲ. ಹೋದ್ಸಲಿ ಅಂತೂ ನಾನು ಇರಲಿಲ್ಲ, ಊರಿಗೆ ಹೋಗಿದ್ದೆ. ಈ ಸಲ ಅಂತೂ ದೊಡ್ಡದು ಇಟ್ಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಗೈಸ್. ಲಾಸ್ಟಿಗೆ ಇದನ್ನೇ ಫೈನಲ್ ಮಾಡಿದ್ದೀವಿ. ಸಾಕು ಅನಿಸುತ್ತೆ. ಓಕೆನಾ? ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ. ಗೈಸ್ ಇವಾಗ ಈ ಗಣೇಶನ ನಾವು ಫೈನಲ್ ಮಾಡಿದ್ದೀವಿ ನೋಡಿ. ಐ ಥಿಂಕ್ ಕಾಣಿಸಿದೆ ಅನ್ಸುತ್ತೆ ನಿಮಗೆ. ಸೊ ಅದಕ್ಕೆ ಸ್ವಲ್ಪ ವೈಟ್ ಕಲರ್ ಪೇಂಟ್ ಏನೋ ಮಾಡಿಕೊಡ್ತಾರಂತೆ. ಸೊ ಅದನ್ನು ಮಾಡಿಸ್ಕೊಂಡು ಆಟೋದಲ್ಲಿ ಹೋಗ್ಬೇಕು ಇವಾಗ. ನೋಡಿ ಗೈಸ್ ಅದೇ ಗಣೇಶ ವೈಟ್ ಏನೋ ಪೇಂಟ್ ಮಾಡ್ತಾ ಇದ್ದಾರೆ, ವಿಭೂತಿ ಥರ ಎಲ್ಲ. ಗರ್ಕೆನ ತೊಗೊಂಡ್ವಿ ಸ್ವಲ್ಪ ಗಣೇಶನಿಗೋಸ್ಕರ. ಸೊ ನೋಡಿ ಗೈಸ್ ನಾವು ಮನೆಯಲ್ಲಿ ಊರ ಕಡೆ ಫ್ರೀಯಾಗಿ ಸಿಗೋ ಗರ್ಕೆನ ಇಲ್ಲಿ ಮಾರಾಟ ಮಾಡ್ತಾರೆ. 20 ರೂಪಾಯಿ ಅಂತೆ ಒಂದು. ಫೈನಲಿ ನಮ್ಮ ಗಣೇಶ ರೆಡಿ ಆಯಿತು ನೋಡಿ. ಇವಾಗ ಹೆಂಗೆ ಅನಿಸ್ತದೆ? ಇವಾಗ ಆಟೋ ಬುಕ್ ಮಾಡಿಕೊಂಡು ಹೋಗೋದು. ಇಲ್ಲಿಂದ ಮಾತ್ರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ ಇವಾಗಲೇ. ಗೈಸ್ ನಮ್ಮ ಕಿರಣ್ ಎತ್ಕೊಂಡು 5 ನಿಮಿಷ ಆಗಿಲ್ಲ, ಆಲ್ರೆಡಿ ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಆಟೋ ಬುಕ್ ಮಾಡೋ ಆ ಗ್ಯಾಪಲ್ಲಿ ಹೋಗಿ ಬಂದು ಸುಸ್ತಾಗಿದೆ ಅಂತ. ಅಲ್ಲಿ ನೋಡಮ್ಮ ತೂಕ ಇದೆಯಾ? ಆಟೋದವರು ಫುಲ್ ಕನ್ಫ್ಯೂಸ್ ಆಗಿ ಇವಾಗ ಬಂದರು. ಸೊ ಹೋಗೋಣ ಬನ್ನಿ. ಕಿರಣ್ ನೋಡಿ ಇಲ್ಲಿ ಓಡ್ಕೊಂಡು ಕೂತ್ಕೊಂತಿದ್ದಾರೆ. ತೂಕ ಆಗಿದೆ ಫಸ್ಟೇ ಅದಕ್ಕೆ. ಅಂತೂ ಇಂತೂ ಮನೆಗೆ ಬಂದ್ವಿ ಗೈಸ್. ಎಷ್ಟು ಟ್ರಾಫಿಕ್ ಅಂತ ಅಂದರೆ ನಿಜವಾಗ್ಲೂ ಗೈಸ್ ನಡ್ಕೊ ಬಂದಿದ್ರೆ 2 ಸಲ ಹೋಗಿ ಬರ್ಬೋದಾಗಿತ್ತು, ಅಷ್ಟು ಟ್ರಾಫಿಕ್ ಇತ್ತು. ಅಂತೂ ಇವಾಗ ಕೇಳಿ ಕಿರಣ್ ಟ್ರಾಫಿಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತವ? ನಡ್ಕೊಂಡ್ಬಂದಿದ್ದೆ 2 ಗಂಟೆ ಮುಂಚೆ ಬಂದಿದ್ದೆ ಗೈಸ್. ನಾವು 7 ಕಾಲಲ್ಲಿ ಆಲ್ಮೋಸ್ಟು ಈಗ ಆಟೋದಲ್ಲಿ ಕುತ್ಕೊಂಡಿದ್ದು ಅನ್ಸುತ್ತೆ. ಇವಾಗ ಆಲ್ಮೋಸ್ಟು 8 ಗಂಟೆ ಆಗೋಕ್ಕಾಯ್ತು. ಜಸ್ಟ್ 1 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಇದನ್ನು ಹಿಡ್ಕೊಂಡು ಬರೋಕ್ಕಾಗಲ್ಲ ನಡ್ಕೊಂಡು ಅಂತ ಹೇಳ್ಬಿಟ್ಟು ನಾವು ಅದನ್ನ ಹಿಡ್ಕೊಂಡು ನಡ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಆಟೋ ಬುಕ್ ಮಾಡ್ಕೊಂಡ್ವಿ. ಬಟ್ ಅಷ್ಟು ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಲೇಟಾಗಿ ನೋಡಿ ಗೈಸ್ ಈ ಥರ ಕಾಣಿಸ್ತದೆ ಕತ್ಲೆಯಲ್ಲಿ ನಮ್ಮ ಡೆಕೋರೇಷನ್ ಸಿಂಪಲ್ಲಾಗಿ. ಬೆಳಗ್ಗೆ ನಾವೆದ್ದು ಬರೋ ಅಷ್ಟರಲ್ಲಿ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಅಪ್ಪ ಬಂದುಬಿಟ್ಟು ಆಲ್ರೆಡಿ ಗಣೇಶನ ಕೂರಿಸಿದ್ರು. ಸೊ ಹಾಗಾಗಿ ಗಣೇಶ ಕೂರಿಸೋಂಥ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಆಲ್ರೆಡಿ ಗಣೇಶ ಕೂತಿದ್ದಾನೆ. ಜೈ ಗಣೇಶ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಪೂಜೆನ. ಗೈಸ್ ನಿಮಗೆ ಗೊತ್ತಿರೋ ಹಾಗೆ ಗಣೇಶ ಹಬ್ಬ ಅಂತಂದರೆ ಸೌತೆಕಾಯಿ ಮತ್ತು ಕಾಯಿನ ಚೌತಿಕಾಯಿ ಒಡೆಯೋದು ಅಂತ ಹೇಳಿಬಿಟ್ಟು, ಚೌತಿ ಒಡೆಯೋದು ಅಂತ ಹೇಳಿಬಿಟ್ಟು ಕರೀತಾರೆ. ಸೊ ನಮ್ಮ ಮನೇಲೂ ಸೇಮ್ ಪ್ರೊಸೀಜರ್ ಮಾಡಿದರು ಅದೇ ಥರನೇ. ಸೊ ಫಸ್ಟು ಒಂದು ತೆಂಗಿನಕಾಯಿನ ತೊಗೊಂಡು ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ತೆಂಗಿನಕಾಯಿನ ಒಡೆದು ಅದಾದಮೇಲೆ ಸೌತೆಕಾಯಿನ ಬಾಗಿಲಿಗೆ ಹೊಡಿತಾರೆ. ಬಟ್ ನಮ್ಮೂರ ಕಡೆ ಆ ಥರ ಅಲ್ಲ. ನಮ್ಮೂರಲ್ಲಿ ಸೌತೆಕಾಯಿ ಮತ್ತು ಕಾಯಿನ ಸ್ವಲ್ಪ ಪೂಜೆ ಮಾಡಿ ಮನೆ ದೇವ್ರ ಹೆಸರು ಹೇಳಿ ಮತ್ತು ಗಣಪನ ಹೆಸರು ಹೇಳ್ಬಿಟ್ಟು ಸೌತೆಕಾಯಿನ ಕಟ್ ಮಾಡಿ ಮತ್ತು ಹೊರ್ಗಡೆ ಯಾರಿಗೂ ಕೊಡಲ್ಲ. ಸೊ ನಾವೇ ತಿನ್ಬೇಕು ಏನು ಸೌತೆಕಾಯಿ ಮತ್ತು ಕಾಯಿ ಇರುತ್ತೆ ಅದನ್ನು. ಸೊ ಈ ಥರ ಮಾಡ್ತಾರೆ. ನಾನು ಮದುವೆ ಆದಮೇಲೆ ಇಲ್ಲಿ ಈ ಥರ ಪ್ರೊಸೀಜರ್ ಮಾಡ್ತಾರೆ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಕಮೆಂಟ್ ಮಾಡಿ ಗೈಸ್. ಸೇಮ್ ನೀವು ಇದೇ ಥರ ಮಾಡ್ತೀರಾ ಅಥವಾ ನಾನು ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ.
ನೋಡಿದ್ರಲ್ಲ ಗೈಸ್, ನಮ್ಮ ಮನೇಲಂತೂ ಗಣಪತಿ ಪೂಜೆ ಮುಗೀತು. ನಾನು ನೋಡಿ ಈ ಡ್ರೆಸ್ ಹಾಕ್ಕೊಂಡಿದ್ದೆ ಇವತ್ತು. ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಸ್ಯಾರಿ ಹಾಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ಗಣೇಶ ಕೂರ್ಸೋಕ್ಕೆ ಟೈಮಿಂಗ್ಸ್ ಅಂತ ಇರುತ್ತಲ್ಲ. ಸೊ ಆಲ್ರೆಡಿ ಟೈಮ್ ಆಗ್ತಾಯಿತ್ತು. ಹಾಗಾಗಿ ಸ್ನಾನ ಮಾಡಿಕೊಂಡು ಟೈಮ್ ಆಗುತ್ತೆ ಅಂತ ಒಂದು ಬೊಟ್ಟು ಇಟ್ಕೊಂಡು ಈ ಬಟ್ಟೆ ಹಾಕ್ಕೊಂಡು ಓಡ್ಬಿಟ್ಟೆ. ಸೊ ನೆಕ್ಸ್ಟು ಇವಾಗ ಸ್ಯಾರಿ ಹಾಕ್ಕೊಂಡು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡೋದಿದೆ. ಸೊ ಮಾಡಬೇಕು. ಅದಕ್ಕಿಂತ ಮುಂಚೆ ಇವಾಗ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.